ಓಕೆ, ಎರಡನೇ ಮಗುವಿನಲ್ಲಿ ಗ್ರೋತ್ ಕೆಲವೊಮ್ಮೆ ವ್ಯತ್ಯಾಸ ಯಾಕಾಗತ್ತೆ? ಹಾಗೆ ಅಂತ ಮಾನಸಿಕ ರೋಗಿ ಅಲ್ಲ, ಅಥವಾ ಮೈಲ್ ಸ್ಟೋನ್ ಡಿಲೇ ಆಗಿಲ್ಲ, ಎಲ್ಲ ಅಚೀವ್ಮೆಂಟ್ ಆಗಿದೆ, ಆದ್ರೆ ದಪ್ಪ ಆಗಲ್ಲ, ಉದ್ದ ಆಗಲ್ಲ, ಹೈಟ್ ವೇಟ್ ಯಾವುದು ಡೆವಲಪ್ ಯಾಕಾಗಲ್ಲ? ಎರಡು ಸಾಧ್ಯತೆಗಳಿರುತ್ತೆ. ಒಂದನೇದು, ಈಗ ಇಲ್ಲಿ ಎರಡನೇ ಮಗು ಅಲ್ವಾ, ಸೊ ಎರಡನೇ ಮಗು ಅಂತ ಬಂದ ತಕ್ಷಣ ತಂದೆ ತಾಯಿಯರ ವಯಸ್ಸು ಮತ್ತು ತಂದೆ ತಾಯಿಯರ ಆರೋಗ್ಯ ಇಲ್ಲಿ ಮತ್ತೆ ಬರುವಂತದ್ದು ಆ ಗರ್ಭ ಸಂಸ್ಕಾರ. ಈಗ ನಮ್ಮ ಮಕ್ಕಳಲ್ಲಿ ಏನ್ ಅಂಶಗಳು ಬರುತ್ತೆ, ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ ಅದೇ ನಮ್ಮ ಮಕ್ಕಳಿಗೆ ವರ್ಗಾವಣೆ ಆಗತ್ತೆ. ಮೊದಲನೇ ಮಗು ಆಗುವಾಗ ಕಂಪ್ಯಾರಿಟಿವ್ಲಿ ನಮ್ಮ ವಯಸ್ಸು ಚಿಕ್ಕದಿರತ್ತೆ, ಆರೋಗ್ಯ ಚೆನ್ನಾಗಿರತ್ತೆ, ಸ್ಟ್ರೆಸ್ ಕಮ್ಮಿ ಇರತ್ತೆ, ಕಂಪ್ಯಾರಿಟಿವ್ಲಿ ಕಮ್ಮಿ ಇರತ್ತೆ. ಸೊ ಮೊದಲ ಮಗುವಿನಲ್ಲಿ ಆದಂತಹ ಬೆಳವಣಿಗೆ ಕೆಲವೊಮ್ಮೆ, ಎಲ್ಲರಿಗಲ್ಲ, ಕೆಲವೊಮ್ಮೆ ಕೆಲವರಿಗೆ ಎರಡನೇ ಮಗುವಿನಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಯಾಕೆ ಅಂತಂದ್ರೆ ಆ ಎರಡನೇ ಮಗು ಆಗುವಷ್ಟೊತ್ತಿಗೆ ಒಂದು ನಮ್ಮ ವಯಸ್ಸು ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಮೊದ್ಲಕ್ಕಿಂತ ಜಾಸ್ತಿ. ಎರಡನೇದಾಗಿ ಒತ್ತಡ ಹೆಚ್ಚಾಗಿರುತ್ತೆ, ಜವಾಬ್ದಾರಿಗಳು ಹೆಚ್ಚಾಗಿರುತ್ತೆ. ಅಂಡ್ ತಾಯಿ ಕೂಡ ಪ್ರೆಗ್ನೆನ್ಸಿಯಲ್ಲಿ ಪೂರ್ತಿ ದೊಡ್ಡ ಮಗುವನ್ನು ನೋಡ್ಕೊಂಡು, ಕೆಲ್ಸಾನು ನೋಡ್ಕೊಂಡು, ಗಂಡನ್ ನೋಡ್ಕೊಂಡು, ಮನೆಯನ್ನ ನೋಡ್ಕೊಂಡು, ಜೊತೆಯಲ್ಲಿ ಪ್ರೆಗ್ನೆನ್ಸಿಯನ್ನ ಮುಂದುವರ್ಸ್ಕೊಂಡು ಹೋಗಿರ್ತಾಳೆ. ಹಾಗಾಗಿ ಇಲ್ಲ, ಅಲ್ಲಿ ಸಹ ಹಾಗೆ ಇರ್ತಿತ್ತು. ನೀವು ನೋಡಿ, 8, 10, 12 ಮಕ್ಕಳೆಲ್ಲ ಹುಟ್ಟಿದಾಗ, ಈಗ ನನ್ನ ತಂದೆಯ ಫ್ಯಾಮಿಲಿಯಲ್ಲಿ ಹಾಗೆ ಬಹುಶಃ ತುಂಬಾ ಫ್ಯಾಮಿಲಿಯಲ್ಲಿ 12 ಮಕ್ಕಳು ಹುಟ್ಟಿದ್ದು, ಬಟ್ ಬದುಕಿದ್ದವರು 9. ಈಗಿನ ಹಾಗೆ ಹುಟ್ಟಿದ ಎಲ್ಲಾ ಮಕ್ಕಳು ಬದುಕಿರ್ತಿರ್ಲಿಲ್ಲ, ಹುಟ್ಟಿದ ಎಲ್ಲಾ ಮಕ್ಕಳು ದೊಡ್ಡವರಾಗೋ ತನ ಇರ್ತಿರ್ಲಿಲ್ಲ. ಕೆಲವರು ಹುಟ್ಟುತ್ತಾ ಸಾಯ್ತಿದ್ರು, ಕೆಲವರು 1 ವರ್ಷ 2 ವರ್ಷ 3 ವರ್ಷ ಇದ್ದು ಸಾಯ್ತಿದ್ರು. ಆಗೆಲ್ಲ ಮಕ್ಕಳ ಸಾಯುವ ರೇಟ್ ಕೂಡ ಹೆಚ್ಚಿತ್ತು. ಈಗ ಮಕ್ಕಳು ಸಾಯೋ ರೇಟ್ ಕಮ್ಮಿ ಆಗಿದೆ, ಹುಟ್ಟೋ ರೇಟು ಕಮ್ಮಿ ಆಗಿದೆ. ಗೊತ್ತಾಯ್ತಾ? ಹಾಗೆ ಮತ್ತೆ ಆಗ ಅವರು ನೋಡಿ 8, 10 ಮಕ್ಕಳನ್ನ ಹಡಿದ್ರು ಸಹ ಅದು 8, 10 ಕೂಡ ನಾರ್ಮಲ್ ಕನ್ಸೆಪ್ಷನ್ ಆಗಿರ್ತಿತ್ತು. ಇವಾಗ ಮೊದಲನೇ ಗರ್ಭ ಅಥವಾ ಎರಡನೇ ಗರ್ಭಕ್ಕೆ IVF ಹೋಗುವಂತಹ ಸಾಧ್ಯತೆ ಕನಿಷ್ಠ ಒಂದು 35% ಪೇರೆಂಟ್ಸ್ಗಳು ಎರಡನೇ ಮಗುವಿಗಾಗಿ IVF ಮೊರೆ ಹೋಗೋ ಸ್ಥಿತಿ ಬಂದಿದೆ. ಯಾಕಂತಂದ್ರೆ ಆರೋಗ್ಯ ಅನ್ನೋದು ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ತಂದೆ ತಾಯಿಯರು ಯಾವ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ, ಯಾವ ಫಿಸಿಕಲ್ ಹೆಲ್ತ್ ಅಲ್ಲಿ, ಯಾವ ರೀತಿಯ ಒಂದು ಸ್ಟ್ರೆಸ್ಫುಲ್ ಸಿಚುವೇಶನ್ ಅಲ್ಲಿ ಕನ್ಸೀವ್ ಆಗಿರ್ತಾರೆ ಅನ್ನೋದು ನಿಮ್ಮ ಮಗುವಿನ ಆರೋಗ್ಯವನ್ನ, ಬೆಳವಣಿಗೆಯನ್ನ ನಿರ್ಧಾರ ಮಾಡುತ್ತೆ. ಅಷ್ಟೇ ಅಲ್ಲದೆ ಪೋಸ್ಟ್ ಪಾರ್ಟಮ್ ಸ್ಟೇಟ್ ಅಮ್ಮನದು, ಅಂದ್ರೆ ಅಮ್ಮ ಡೆಲಿವರಿಯ ನಂತರ, ಈಗ ಬಾಳಂತನ ಆದ್ರೆ ಮೊದಲನೇ ಮಗು ಬಾಳಂತನಕ್ಕೆ ಯೂಶುವಲಿ ತಾಯಿ ಮನೆಗೆ ಹೋಗೋ ಪದ್ಧತಿ ಇರುತ್ತೆ. ತಾಯಿ ಮನೆಯಲ್ಲಿ ಆಕೆಗೆ ಸ್ವಲ್ಪ ಆ ರಿಲ್ಯಾಕ್ಸ್ಡ್ ಮೋಡ್ ಅಲ್ಲಿ ಆ ಪ್ರೆಗ್ನೆನ್ಸಿಯ ನಂತರದ ಬಾಳಂತನಕ್ಕೆ ಅವಕಾಶ ಸಿಗತ್ತೆ. ಆದ್ರೆ ಎರಡನೇ ಮಗು ಆದಾಗ ಹೆಚ್ಚಿನವರು ಕೆಲಸ ಇರತ್ತೆ, ಆಫೀಸು ಅಥವಾ ಮನೆಯಲ್ಲಿ ದೊಡ್ಡ ಮಗಳು ಮಗ ಅವ್ರದ್ದು ಕಾಲೇಜ್ ಸ್ಕೂಲ್ ಮಿಸ್ ಆಗತ್ತೆ ಅನ್ನೋ ಬೇರೆ ಬೇರೆ ಕಾರಣಗಳಿಂದಾಗಿ ಬಾಳಂತನವನ್ನ ಕೂಡ ನೆಗ್ಲಿಜೆನ್ಸಿ ಮಾಡುವ ಸಾಧ್ಯತೆ ಜಾಸ್ತಿ. ತಾಯಿ ನೆಗ್ಲಿಜೆನ್ಸಿ ಮಾಡಿದ್ಲು ಅಂದ್ರೆ ಖಂಡಿತ ಅದು ಮಗುವಿನ ಆರೋಗ್ಯದ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಮಗು ಹೆಲ್ದಿ ಆಗಿರ್ಬೇಕಂತಂದ್ರೆ ತಾಯಿಯ ಮನಸ್ಥಿತಿ ಮತ್ತು ತಾಯಿಯ ಆರೋಗ್ಯ ಎರಡೂ ಚೆನ್ನಾಗಿರ್ಬೇಕು. ತಾಯಿಯ ಆರೋಗ್ಯ ಯಾವಾಗ ಹಾಳಾಯ್ತು, ತಾಯಿ ಮನಸ್ಥಿತಿ ಯಾವಾಗ ಒತ್ತಡಕ್ಕೆ ಸೇರ್ತು, ಅಲ್ಲಿಗೆ ಮಗುವಿನ ಬೆಳವಣಿಗೆ ಕುಂಠಿತ ಆಗತ್ತೆ. ಹಾಗಾಗಿ ಇಲ್ಲಿ ನೋಡ್ಕೊಳಕ್ಕೆ ತುಂಬಾ ದೊಡ್ಡ ಅಂತ ಪ್ರಾಬ್ಲಮ್ ಅಲ್ಲದೆ ಇದ್ರು ನೋಡಕ್ಕೆ ಯಾಕೋ ಸಣ್ಣ, ಯಾಕೋ ಉದ್ದ ಆಗ್ತಿಲ್ಲ, ಅಥವಾ ಯಾಕೋ ದಪ್ಪ ಆಗ್ತಾ ಇಲ್ಲ ಮಗು ಅಂತ ಅನ್ಸುತ್ತೆ. ಆದ್ರೆ ಇದನ್ನ ನೀವು ಹೇಗೆ ಚೇಂಜ್ ಮಾಡ್ಬೋದು? ಆ ಮಗುವಿನ ಪ್ಲಾನ್ ಮಾಡುವ ಮೊದಲು, ಎರಡನೇ ಮಗುವನ್ನ ಪ್ಲಾನ್ ಮಾಡುವ ಮೊದಲು ನೀವು ಗರ್ಭ ಸಂಸ್ಕಾರವನ್ನ ತಗೊಂಡ್ರೆ ಗಂಡ ಹೆಂಡತಿ ಇಬ್ಬರು ಸರಿಪಡಿಸ್ಬೋದು. ಅದಾದ್ಮೇಲೆ ಈಗ ಹುಟ್ಟಿ ಆಗೋಗಿದೆ, ಈಗೇನ್ ಮಾಡೋದು ಅಂತಂದ್ರೆ, ಈಗಾದ್ರೂ ಆ ಮಗುವಿಗೆ ನಿಯಮಿತವಾಗಿ ವ್ಯಾಯಾಮ, ಹೊರಾಂಗಣ ಆಟ, ಮಗು ಕನಿಷ್ಠ 16 ವರ್ಷದ ಒಳಗೆ, 16 ವರ್ಷ ಡೆವಲಪ್ ಆಗೋದ್ರ ಒಳಗಡೆ ಮಗುವಿಗೆ ನಿಯಮಿತವಾದಂತಹ ವ್ಯಾಯಾಮವನ್ನ, ಓಟ ಓಡೋದಿರ್ಬೋದು, ಸೈಕಲ್ ಹೊಡೆಯೋದು, ರನ್ನಿಂಗ್, ಜಾಗಿಂಗ್, ಅಥವಾ ಖೋಖೋ ಆಟ, ಕಬಡ್ಡಿ ಆಟ, ಇಲ್ಲ ಸ್ವಿಮ್ಮಿಂಗ್, ಈ ತರ ವ್ಯಾಯಾಮವನ್ನ ರೆಗ್ಯುಲರ್ ಆಗಿ ಕೊಡ್ತಾ ಬಂದ್ರೆ, ಹಾಗೆ ಪೌಷ್ಟಿಕ ಆಹಾರವನ್ನ ಆ ಮಗು ಎಷ್ಟು ಹಾಗೆ ಅಂತ ತುರ್ಕದಲ್ಲ, ತಿನ್ಸು ಅಂತ ತುರ್ಕದಲ್ಲ, ಮಗುವಿನ ಜೀರ್ಣಕ್ರಿಯೆಗೆ ಅನುಗುಣವಾಗಿ ಎಷ್ಟು ಮಗುವಿಗೆ ಜೀರ್ಣ ಮಾಡ್ಕೊಳಕ್ ಆಗತ್ತೆ ಅದಕ್ಕನುಗುಣವಾಗಿ ಪೌಷ್ಟಿಕವಾದ ಆಹಾರ ನೀಡೋದು, ವ್ಯಾಯಾಮವನ್ನ ಕೊಡೋದು, ಮತ್ತೆ ಸ್ಟ್ರೆಸ್ ಫ್ರೀ ಎನ್ವಿರಾನ್ಮೆಂಟ್ ಅನ್ನ ಮಗುವಿಗೆ ನೀವು ಕ್ರಿಯೇಟ್ ಮಾಡಿದ್ರೆ ಖಂಡಿತ 16 ವರ್ಷದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ನೀವೀಗ ನೋಡ್ಕೋಕ್ಕಿಂತ ಹೆಚ್ಚಿನ ಬೆಳವಣಿಗೆ ಆಗತ್ತೆ. ಆದ್ರೆ ಒಮ್ಮೆ 16 ವರ್ಷ 20 ವರ್ಷ ಎಲ್ಲ ಕಳೆದ್ ಬಿಟ್ರೆ ನಂತರದಲ್ಲಿ ಬದಲಾವಣೆ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಅವರ ಪೀಕ್ ಪೀರಿಯಡ್ ಏನಿದೆ ಗ್ರೋತ್ ಇದ್ದು ಮುಗಿದೋಗ್ಬಿಟ್ಟಿರತ್ತೆ. ಬಟ್ 16 ವರ್ಷದೊಳಗೆ
ನಿಯಮಿತವಾದ ವ್ಯಾಯಾಮ, ಆಹಾರ ಮತ್ತೆ ಮಗುವಿಗೆ ಒತ್ತಡ ಕೊಡದೇ ಇರೋದು. ಮಗುವಿಗೆ ಜೀವನದ ಶಿಸ್ತನ್ನ ಹೇಳ್ಕೊಡ್ಬೇಕು, ಮಗುವಿಗೆ ಆರೋಗ್ಯ ಮತ್ತು ಆಹಾರದ ವಿಷಯದಲ್ಲಿ ಡಿಸಿಪ್ಲಿನ್ ಹೇಳ್ಕೊಡ್ಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಒತ್ತಡ ಹೇರಬಾರ್ದು ಮಗುವಿನ ಮೇಲೆ. ಸೊ ಇಷ್ಟನ್ನ ನೀವು ಮ್ಯಾನೇಜ್ ಮಾಡಿದ್ರೆ ಖಂಡಿತ ಮಗುವಿನಲ್ಲಿ ಬದಲಾವಣೆಯನ್ನ ನೀವು ನೋಡ್ಬೋದು. ಔಷಧಿ ಎಲ್ಲ ತಗೋಬಹುದಲ್ಲ, ಖಂಡಿತ ಚೆಕಪ್ ಮಾಡಿಸಿ, ಮಗುವಿನ ಪ್ರಕೃತಿಯನ್ನ ನೋಡಿಸಿ. ಯಾಕೆ ಅಂತಂದ್ರೆ ಈಗ ವಾತ ಪ್ರಕೃತಿಯ ಮಗು ಆದ್ರೆ ವೇಟ್ ಗೇನ್ ಆಗೋದು ಕಷ್ಟ. ನೀವು ಸುಮ್ನೆ ಬೇರೆ ಬೇರೆ ವೇಟ್ ಗೇನ್ ಪ್ರಾಡಕ್ಟ್ ಹಾಕಕ್ಕಿಂತ ನಾಡಿ ಪರೀಕ್ಷೆ ಮಾಡಿಸಿ ಮಗುವಿಗೆ. ಮಗುವಿಂದು ವಾತ ಪ್ರಕೃತಿ ಅಂತ ಆದ್ರೆ ತೀರಾ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ಅವ್ರು ಹಾಗೆ ಇರ್ತಾರೆ, ಸಣಕಲು ಕಡ್ಡಿ ತರನೇ ಇರ್ತಾರೆ, ಎಷ್ಟು ತಿಂದ್ರೂ ದಪ್ಪ ಆಗೋದಿಲ್ಲ. ಪಿತ್ತ ಪ್ರಕೃತಿಯವರಾಗಿದ್ದಿದ್ರೆ ಅವರ ಮೆಟಬಾಲಿಸಮ್ ಬೆಟರ್ ಮಾಡಿ, ಅಬ್ಸಾರ್ಪ್ಷನ್ ಚೆನ್ನಾಗಿರೋದಿಲ್ಲ, ಅದಕ್ಕೆ ಔಷಧಿಗಳೆಲ್ಲ ಇದೆ. ಮೆಟಬಾಲಿಸಮ್ ಅನ್ನ ಎನ್ಹಾನ್ಸ್ ಮಾಡಕ್ ಔಷಧಿಯನ್ನ ಕೊಟ್ಟು ಅವರ ಪ್ರಕೃತಿಯನ್ನ ನಾರ್ಮಲೈಸ್ ಮಾಡಿದ್ರೆ ಅವಾಗ ವೇಟ್ಗೆ ಅಟ್ಲೀಸ್ಟ್ ಇಫ್ ನಾಟ್ ಒಬೇಸಿಟಿ ಅಟ್ಲೀಸ್ಟ್ ಒಂದು ನಾರ್ಮಲ್ ರೇಂಜಿಗಾದ್ರೂ ಹೈಟು ವೇಟು ಚೇಂಜಸ್ ಆಗತ್ತೆ. ಕಫ ಪ್ರಕೃತಿಯವರಾದ್ರೆ ಅವರಿಗೆ ಆ ಕಫ ಎಕ್ಸೆಸಿವ್ ಕಫ ಏನ್ ಮಾಡಿರತ್ತೆ, ಒಂದು ಲೇಪನ ಮಾಡಿರುತ್ತೆ, ಅಬ್ಸಾರ್ಪ್ಷನ್ ಆಗಕ್ ಕೊಡ್ತಾ ಇರೋದಿಲ್ಲ. ಕಫ ಜಾಸ್ತಿಯಾಗಿ ತಿನ್ಸಿದ್ರುನು ಅಬ್ಸಾರ್ಪ್ಷನ್ ಆಗ್ತಾ ಇರೋದಿಲ್ಲ. ಸೊ ಅಂಥವರಲ್ಲಿ ನೀವು ಕಫವನ್ನ ನಿರ್ಲೇಖನ ಮಾಡ್ಲಿಕ್ಕೆ, ಆ ಕಫವನ್ನ ದೇಹದಲ್ಲಿ ಡಿಪ್ಲೀಟ್ ಮಾಡಕ್ ಔಷಧಿ ಕೊಡ್ಬೇಕು. ಅದನ್ನ ಕೊಟ್ಟು ತದನಂತರ ವ್ಯಾಯಾಮ, ಆಹಾರ ಮತ್ತು ಸ್ಟ್ರೆಸ್ ಫ್ರೀ ಎನ್ವಿರಾನ್ಮೆಂಟ್ ಅನ್ನ ಕೊಟ್ರೆ ಖಂಡಿತ ಮಗು ಒಳ್ಳೆ ಡೆವಲಪ್ ಆಗತ್ತೆ. ಮಾಡಿದ್ರೆ ಯಾಕಂದ್ರೆ ಗ್ರೋಯಿಂಗ್ ಪೀರಿಯಡ್ ಅಲ್ವಾ, ಎಲ್ಲ ಗ್ರೋತ್ ಮುಗಿದ್ಮೇಲೆ ನಾವ್ ಅದನ್ನೇನ್ ಚೇಂಜ್ ಮಾಡಕ್ಕಾಗತ್ತೆ, ಏನು ಚೇಂಜ್ ಮಾಡಕ್ಕಾಗಲ್ಲ. ಗ್ರೋಯಿಂಗ್ ಪೀರಿಯಡ್ ಮ್ಯಾಕ್ಸಿಮಮ್ ಈಗ ಆ ಮಗು 5 ವರ್ಷ 6 ವರ್ಷ 7 ವರ್ಷ ಟೈಮಲ್ಲಿ ಆದ್ರಂತೂ ತುಂಬಾ ಚೆನ್ನಾಗಿ ಚೇಂಜಸ್ ಮಾಡ್ಬೋದು. ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿಮ್ಗೆ ಇದು ಅರ್ಥ ಆಗತ್ತೆ ಅಷ್ಟು ಚೆನ್ನಾಗಿ ಮಾಡ್ಬೋದು. ಬಟ್ ಬೆಳೆದ್ಮೇಲೆ ಒಮ್ಮೆ ಆ ಪ್ಯೂಬರ್ಟಿ ಮುಗಿದ್ಮೇಲೆ, ಪ್ಯೂಬರ್ಟಿ ನಂತರ ನೋಡಿ ಒಂದೇ ಸತಿ ಮಗು ಗ್ರೋತ್ ಆಗತ್ತೆ, ಚೆನ್ನಾಗತ್ತೆ, ಎಲ್ಲ ಬದಲಾವಣೆ ಆಗತ್ತೆ. ಆ ಗ್ರೋಯಿಂಗ್ ಪೀರಿಯಡ್ ಮುಗಿದ್ಮೇಲೆ ಈಗ ನಿಮ್ಗೆ 20 ವರ್ಷ 25 ವರ್ಷ ಕಳೆದೋಗಿದೆ, ಈಗ ನನ್ ಮಗಳು ಉದ್ದ ಆಗ್ಬೇಕು, ದಪ್ಪ ಆಗ್ಬೇಕು, ಅಥವಾ ಈಗ ನನ್ ಮಗ ಇನ್ನಷ್ಟು ಉದ್ದ ಆಗ್ಬೇಕಂದ್ರೆ ಆ ಉದ್ದದ ವಿಷಯದಲ್ಲಿ ಕಷ್ಟ, ದಪ್ಪದ ವಿಷಯದಲ್ಲಿ ಮಾಡ್ಬೋದು, ಬಟ್ ಉದ್ದ ವಿಷಯ ಕಷ್ಟ ಆಗತ್ತೆ. ಸರಿನಾ? ಮ್ಯಾಕ್ಸಿಮಮ್ ಬೋನ್ ವೇಟ್ ಮುಗ್ದೋಗ್ಬಿಟ್ಟಿರತ್ತೆ ಬೆಳೆದು.